ಅದು ಪಲ್ಯ ಪಾಯಸ ಏನು ಹೆಂಗೈತೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಗೋಡಂಬಿ ಬಾದಾಮಿ ತಿನ್ಸ್ಬೇಕು ಅಷ್ಟೇ. ಏನು ದ್ರಾಕ್ಷಿ ಗೋಡಂಬಿ ಮೇವ್ ಕುಯ್ಕ ಬಂದ್ರು ನೀತಿಲ್ಲ ಅಂದ್ರೆ ಹಿಂಗ ನಂಬರ್ ಎಲ್ಲಿ ಕುಯ್ಕ ಬಂದೆ ಒಳಗೆ ಈಗ ಊಟಕ್ಕೆ ಹೋಗ್ಬೇಕು. ಊಟಕ್ಕೆ ಹೋಗ್ತಾ ಇದ್ವಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ಮತ್ತೊಂದು ಮಗನೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ಗಾಯ್ಸ್, ಇವತ್ತು ನಾನು ಮತ್ತೆ ದರ್ಶ ಇಬ್ಬರು ಗುತ್ತಲಲ್ಲಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಗೈಸ್ ಬನ್ನಿ ಗೈಸ್ ಹೋಗೋಣ. ಗೈಸ್ ಈಗ ಬಂದೆ ದರ್ಶನ ಅವ್ರ ಮನೆ ಹತ್ರ. ಮರ್ಯಾದನ್ನು ಒಳಗಡೆ ಕಟ್ಟಾಕ್ತಾ ಇದ್ದಾನೆ. ಗೋಡಂಬಿ ಬಾದಾಮಿ ತಿನ್ಸ್ಬೇಕು ಅಷ್ಟೇ. ಏನು ದ್ರಾಕ್ಷಿ ಗೋಡಂಬಿ ಮೇವ್ ಕುಯ್ಕ ಬಂದ್ರು ನೀತಿಲ್ಲ ಅಂದ್ರೆ ಹಿಂಗ ನಂಬರ್ ಎಲ್ಲಿ ಕುಯ್ಕ ಬಂದೆ? ಒಳಗೆ ಒಳಗೆ ಹುಡಿಕ ಕುಯ್ಕ ಬಂದೆ ನಾನು. ಈಗ ತಿರ್ಗವಾಗಿ ಆ ಪಾರಮೂಲ್ ತುಂಬಿಟ್ಟು ಹೋಗ್ಬೇಕು ನಾವು ಬರುಗಂಟ. ಬಾ ಪಾರಮೂಲ್ ತುಂಬ್ತೀನಿ. ಸಿಸ್ಟಮ್ ಇದು. ದರ್ಶನ ಇಬ್ಬರು ಬಂದ್ವಿ. ಇಲ್ಲೇ ಕೂತಿದ್ದೀವಿ. ನಮ್ಮ ಮನೆ ಕೂತೆ ನೋಡಿ ನಾವು ಬರ್ತಿದ್ರೆ ಜಾಸ್ತಿ ಇಲ್ಲೇ ಕೂತಿದ್ದೀವಿ. ಈಗ ಊಟಕ್ಕೆ ಹೋಗ್ಬೇಕು. ಊಟಕ್ಕೆ ಹೋಗ್ತಾ ಇದ್ವಿ. ನಮ್ಮ ಅತ್ತೆ ಬಂದ್ವಿ ಈಗ ಮನೆ ಹತ್ರ. ಅವ್ರ ಮನೆ ಹತ್ರದಿಂದ ಮನೆಗೆ ಬಂದೆ ಗೈಸ್. ದರ್ಶ ಮೈಸೂರಿಗೆ ಹೋದ. ಮಮ್ಮಿ ಊಟ ಆಯ್ತಾ? ಏನು ಮಾಡಿದೆ ಮಮ್ಮಿ ಇವತ್ತು ಸ್ಪೆಷಲ್ಲು? ಗೈಸ್ ನಮ್ಮ ಮಮ್ಮಿ ಇವತ್ತು ಹಬ್ಬಕ್ಕೆ ವಡೆ ಮಾಡಿದ್ದಾರೆ. ಮತ್ತು ಇನ್ನೇನು ಮಾಡಿದೆ ಮಮ್ಮಿ? ಅದು ಪಲ್ಯ ಪಾಯಸ ಏನು ಹೆಂಗೈತೆ? ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಗೈಸ್ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ನಮ್ಮ ಮಮ್ಮಿ ಪಾಯಸ ಮಾಡವ್ರೆ. ಬಸ್ಸಾಂಬಾರು ನನಗೆ ಆಗದೆ ಸಾರು ಮಾಡ್ತಾರೆ ನಮ್ಮ ಮನೇಲಿ. ಬರೀ ರೈಸ್ ಅಯ್ಯೋ ಅದೆಲ್ಲ ಮಾಡ್ತಾರೆ. ರೈಸು ಬಸ್ಸಾರ. ನನಗೆ ಆಗದೆ ಇರೋ ಸಾರನೇ ಮಾಡ್ತಿದ್ದೆ. ಹೋಗಮ್ಮ ದಿನ ಮಾಂಸ ಸಾರ ಬೇಡ ಮಮ್ಮ. ನಾನು ಬೇಳೆ ಸಾರು ಶಬರಿಮಲೆಗೆ ಹೋದಾಗ ಡೈಲಿ ತಿಂದು 15 ದಿನ ಬೆಳಗ್ಗೆ ಸಂಜೆ 3 ಟೈಮ್ ತಿಂದು ಬೇಜಾರಾಗಿ ಅದಕ್ಕೆ ಬೇಳೆ. ಈಗ ನೀನು 12 ವರ್ಷನೇ ಆಗ್ಲಿ. ಈಗ ನಿನಗೆ 15 ದಿನ 3 ಟೈಮು ಬರೀ ಬೇಳೆ ಸಾರ ತಿನ್ನಿಸ್ತೀನಿ. ನಿನಗೆ ಆಲ್ಮಸ್ಕೊಂಡಲ್ಲ, ಅದು ಅಷ್ಟರಲ್ಲಿ ಬಿಸಿ ಇದ್ದಾಗ ಹೊಸಿ ಊಟ ಮಾಡ್ಬೇಕು ಅನ್ಸುತ್ತೆ. ಆಮೇಲೆ ಊಟ ಮಾಡ್ತಾ ಒಳಗಡೆಯಿಂದ ಕಿತ್ತಗತ್ತೆ ಬೇಳೆ ಸಾರು ತಿಂದ್ರೆ. ನಿನಗೇನು ಗೊತ್ತು? ಗೊತ್ತು ಒಳಗೆ ಒಳ್ಳೇದೇ ಒಳಗ. ನಿಮ್ಗೆ ಒಳ್ಳೇದಾ? ನಿಮಗೆ ನಮಗೆ ಬೇಡ ಆಯ್ತಾ? ಓಕೆ. ಬಿಸಿಬೇಳೆ ಬಾತ್ ನನಗೆ ಇಷ್ಟ ಗೈಸ್. ತಿಂತೀನಿ. ಅದು ಬೇಳೆದು. ಅದಕ್ಕೆ ಹೊಸಿ ಬೇಳೆ ಹಾಕಿರ್ತಾರೆ. ಇದಕ್ಕೆ ಸಾಂಬಾರ್ ಪೂರ್ತಿ ಬೇಳೆ ಹಾಕಿರ್ತಾರಲ್ಲ. ದಡ್ಡ ಬೇಳೆ ಬರೋದೇ ಅಲ್ವಾ ಅದ್ರಲ್ಲಿ? ಬೇಳೆ ಅಲ್ಲ, ಬೇಳೆ ಜಾಸ್ತಿ ಬಿಸಿಬೇಳೆ ಬತ್ಕೆ ಹಾಕುದು, ಸಾಂಬಾರ್ ಕಮ್ಮಿ ಹಾಕುದು. ನೀನ್ ಅದ್ರಲ್ಲಿ ಅನ್ನನೇ ಕಾಣ್ತಾ ಇರುತ್ತೆ, ಬೇಳೆನೆ ಕಾಣೋದಿಲ್ಲ ಗೈಸ್. ಬಿಸಿಬೇಳೆ ಬತ್ತಲ್ಲಿ ಸಾಂಬಾರಲ್ಲಿ ಬೇಳೆ ಸಾಂಬಾರಲ್ಲಿ ಬೇಳೆ ಕಾಣ್ತಾ ಇರುತ್ತೆ ಕಣ್ಣಿಗೆ. ಇದರಲ್ಲಿ ರೈಸ್ ಮಾತ್ರ ಕಾಣ್ತಾ ಇರುತ್ತೆ ಬಿಸಿಬೇಳೆ ಬತ್ತಲ್ಲಿ. ಅದೇ ಖಾರ ಬಂದು ತುಪ್ಪನೂ ಇರುತ್ತೆ, ತಿನ್ಬೋದು. ಚೆನ್ನಾಗಿ ಕೂಗಿಸ್ಬಿಟ್ಟು ಮಸ್ತ್ ತಿನ್ಬಿಡು. ಕೈಗೆ ಬೇರೆ ಹಾಕು ಹೇಳ್ತೀನಿ. ಚೆನ್ನಾಗಿ ಕೂಗಿಸ್ಬಿಟ್ಟು ಬೇಳೆ ಎಲ್ಲನೂ ಮಸ್ತ್ಬಿಟ್ಟು ಚೆನ್ನಾಗಿ ಕೂಗಿಸ್ಬಿಟ್ಟು ಬೇಳೆ ಎಲ್ಲ ಮಸಿ ತಿನ್ಬಿಡು. ಅವಾಗ ನಿನ್ನ ಕಣ್ಣು ಕಾಣೋದಿಲ್ಲ. ಬೇಳೆ ಹಾಕ್ತೀನಿ, ಅದು ಬಸ್ಸಾರು ಅಂತೀನಿ. ಈಗಲೂ ಬಸ್ಸಾರೇ ಮಾಡಿದ್ದಿಲ್ಲಮ್ಮ. ಆವಾಗ ಅಂತೀನಿ ಅಂದರು. ಈಗ ಹಸಿ ಅವರೆಕಾಯಿ ಹಾಕಿ ಪಲ್ಯ ಬಸ್ಸಾರು ಅಳಿಸ್ಲೇನು ತಂದಿರೋದು 30 ರೂಪಾಯಿ. ಅಳಿಸ್ಲೇನು ಇದು ಯಾವ್ದೋ ಪಿಕ್ಚರ್ ಅಲ್ಲಿ ಡೈಲಾಗ್ ಹೇಳ್ತಾನಲ್ಲ ಅವನು. ಸಾಧಕ್ ಹೋಗಿಲ್ಲ ನೀನೇ ತಿಂದಿದ್ಯಾ ದುಡ್ಡು ಮಾಡ್ಬಿಟ್ಟು ಹೋಗು ಅಂತಾನಲ್ಲ. ಹಂಗಾಯ್ತು ನಿನ್ ಕತೆ ನೋಡಿ ಗೈಸ್ ಹೆಂಗೆ ಡೈಲಾಗ್ ಹೊಡಿತಾ ಇದ್ದರು ಒಮ್ಮೆ. ನಿಜ ಹೊಡಿಬೇಕು, ಇಲ್ಲಾಂದ್ರೆ ನಿನ್ನ ನಾನು ನಿಭಾಯಿಸಕ್ಕಾಗಲ್ಲ. ನನ್ನ ಮಮ್ಮಿ ನನ್ನ ಮೇಲೆ ಅನ್ನೇ ಆಡ್ಬೇಡ ಮಮ್ಮಿ. ನೀನು ನನ್ನಂತ ಮಗನ್ ಪಡಿಬೇಕು. ನೀನು ಪುಣ್ಯ ಮಾಡಿದ್ದೆ ಮಮ್ಮಿ.
ಅದು ನೀನ್ ಮುಂಚೆ ಹೇಳಿದ್ರೆ ಕೊಬ್ಬು ಕೊಂಬು ಎಲ್ಲ ಬಂದು ಏನೇನೇನು ಹೆಂಗೆ ಕೊಬ್ಬು ಕೊಂಬು ಕೊಂಬು ಬಂದ್ಬಿಡ್ತವೆ ಅಕ್ಕಿ ಹೇಳೋದಿಲ್ಲ. ನಮ್ಮ ಅಪ್ಪನಿಗೂ ಹಂಗೆ ಹೇಳ್ತಿರು ಗೈಸ್. ಮುಂದೆ ಏನು ಹೇಳಿದಿರಲಿಲ್ಲ. ನಮ್ಮ ಅಪ್ಪ ಅಂದ್ರೆ ನನ್ನ ಗಂಡ ರಾಜ ಯಾರು ಹೆಸರಲ್ಲೇ ರಾಜ್ ಅದೇ ಅವ್ರ ಹೆಸರಲ್ಲಿ ನೋಡು ಶಿವರಾಜ್. ಅದಕ್ಕೆ ನನಗೆ ಮಧ್ಯದಲ್ಲಿ ಒಂದು ಇಂಚಿಲ್ ಸೇರ್ಸ್ ಹಾಕ್ಬಿಟ್ರು ಕೀರ್ತಿ ಎಸ್ ರಾಜ್ ಅಂತ. ನೋಡಿ ಮೂರು ಹೆಸರು ನನಗೆ. ಎಸ್ ಬೇರೆ, ಕೀರ್ತಿ ಬೇರೆ, ರಾಜ್ ಬೇರೆ. ಹೆಸರು ಇನ್ನೊಂದು ಸ್ವಲ್ಪ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ಕಟ್ಟಕ್ಕಿಲ್ವ ಮ್ಯಾಮಿ? ನಾನು ಕಾರ್ತಿಕ್ ಅಂತ ಕಟ್ಬೇಕು ಅಂತ ನಂಗೆ ಇಷ್ಟ ಇತ್ತು. ಕಾರ್ತಿಕ್ ಕೌಸಬ್ ಅಂತ. ನಿಮ್ಮ ಅಪ್ಪನ ಕೈ ಒಂದ್ ಮುಟ್ಟಿ ಕಾಲೊಂದು ಕಟ್ಲಿಲ್ಲ. ಎಲ್ಲ ಮಾಡಿದ್ರೆ ಅವ್ರು ಇಲ್ಲ ಕಾನಲ್ಲೇ ಬಂದಿದೆ, ಕೀನಲ್ಲೇ ಗುರುಗಳು ಹೇಳೋರೆ ಇದ್ರಲ್ಲೇ ಕಟ್ಟಬೇಕು ಅವನಿಗೆ ಅಂತ. ನಾನು ಒಂದ್ 6 ತಿಂಗಳು ಏನ್ ಅದ್ರಲ್ಲಿ ಕಟ್ಬಿಟ್ಟು ಏನ್ ನಿನ್ ಮಗ ಕೊಟ್ಯಾಡೀಶ್ವರ ಆಗ್ಬಿಟ್ಟವನೆ. ಕಿರತ್ ಕಪಿಲಲ್ಲಿ ಹೇಳ್ತಾಳಲ್ಲ ತಾರಾ, ಹಂಗೆ ನೀನು ಈ ಜ್ಯೇಷ್ಠ ಹೋಗಿ ಶ್ರಾವಣ ಹೋಗಿ ಹೇಳ್ದ ಬಂದ್ರೆ ನನ್ ಮಗ ಟಾಪಲ್ಲಿ ಬರ್ತಾನೆ ಅಂತ. ಹಂಗೆ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬಂದ್ರೆ ನನ್ ಮಗ ಟಾಪಲ್ ಬರ್ತಾನೆ ಅಂತಾರಲ್ಲ, ಹಂಗೆ ಟಾಪಲ್ ಬರ್ತಾನೆ ಅಂತ ಹೆಸರಲ್ಲಿ ಕಟ್ಬಿಟ್ಟವ್ರು ಅವರು. ಹೆಸರೆಲ್ಲ ಕೀರ್ತಿ ಅದಲ್ಲ, ಅದಕ್ಕೆ ಖುಷಿ ಪಟ್ಕೋಬೇಕು ನಾವು.